ದರಿದ್ರ ಎಲ್ಲಿಂದನೋ ಪ್ರಸಾದದ ಪರಿಮಳ ಬರ್ತಾ ಇದೆಯಲ್ಲೋ. ಮಮ್ಮಿ, ಅದು ಮಾವನವರು ಮೇಡಮ್ನವರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿಂದ ಬರ್ತಾ ಇರೋದು. ಮೇಡಮ್ನವರೇ, ದೇವರ ಆಶೀರ್ವಾದ ನಿಮಗಿರ್ಲಿ, ಪ್ರಸಾದ ನಮ್ಗಿರ್ಲಿ, ಕೊಡಿ. ತಗೊಳ್ಳಿ ತಿನ್ನಿ, ಆದ್ರೆ ನೀವಿಬ್ರೆ ಖಾಲಿ ಮಾಡ್ಬೇಡಿ, ಮನೇಲಿ ಎಲ್ರಿಗೂ ಕೊಡಿ. ಅಯ್ಯೋ ಗೊತ್ತು ಬಿಡಿ ಮೇಡಮ್ ಅವರೇ, ಹಂಚಿ ತಿಂದಷ್ಟು ರುಚಿ ಜಾಸ್ತಿ ಅಲ್ವೇ. ಶ್ರಾವಣಿಯಮ್ಮ, ದೇವ್ರ ದರ್ಶನ ಎಲ್ಲ ಚೆನ್ನಾಗೈತಾ? ಪ್ರಯಾಣ ಎಲ್ಲ ಹೇಗಿತ್ತು? ಚೆನ್ನಾಗಾಯ್ತೈತೆ. ಅಜ್ಜಿನೂ ಬಂದಿದ್ರು, ತುಂಬಾ ಖುಷಿ ಆಯ್ತು. ದರ್ಶನ ಅಂತೂ ತುಂಬ ಅದ್ಭುತವಾಗಾಯ್ತು. ಅವ್ರು ಹಾಗೋದ್ರು, ನಾವು ಹೀಗೆ ಬಂದ್ವಿ. ಶ್ರಾವಣಿ ಅತ್ತೆ, ನಿಮ್ಮ ಬ್ಯಾಗ್ ಕೊಡಿ ಇಲ್ಲಿ. ಯಾಕೆ ಪುಟ್ಟ ಏನ್ ನೋಡ್ತಿದ್ಯಾ? ಲಿಪ್ಸ್ಟಿಕ್ಕು. ನಾನು ಲಿಪ್ಸ್ಟಿಕ್ ಹಾಕೊಂಡು ಮೇಕಪ್ ಮಾಡ್ಕೋಬೇಕು. ಬೇಡ ಕಂದ, ನೀನು ಹಾಗೆ ಮುದ್ದಾಗಿ ಕಾಣ್ತಾ ಇದೀಯಾ, ನಿಮ್ಮ ಅಜ್ಜಿ ಥರ. ಈ ವಯಸ್ಸಲ್ಲೂ ಹೇಗೆ ಪಳಪಳ ಅಂತ ಹೊಳಿತಿದ್ದಾಳೆ. ರೀ ಸುಮ್ಮನೆ ರೀ, ಇದೇನಿದು ಮಕ್ಳ ಮುಂದೆ? ಮಕ್ಕಳ ಮುಂದೆ ಬೇಡ, ಆಮೇಲೆ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಬನ್ನಿ, ಊಟಕ್ಕೆ ಬಡಿಸ್ತೀನಿ. ನಾನು ಬರ್ತೀನಿ. ಅಯ್ಯೋ ಇರಿ ಅನಂತ ಶಯನ, ನಾನು ಬರ್ತೀನಿ. ಬಾರೋ ಉಣ್ಣಕ್ಕಿತ್ತಾಳಂತ ಬಾರೋ. ಐಶು ಪುಟ ಬಿಡು, ಅವ್ರು ಈಗ ತಾನೇ ಬಂದಿದ್ದಾರೆ, ತೊಂದರೆ ಕೊಡಬಾರ್ದು. ಬ್ಯಾಗ್ ಕೊಟ್ಬಿಡು. ಇಲ್ಲ, ನನ್ನ ಬ್ಯಾಗ್ ಕೊಡಲ್ಲ. ನಾನು ಹೇಳ್ದೆ ತಾನೆ, ನಿನ್ಗೇನು ಬೇಕೋ ಆಮೇಲೆ ತಗೊಳ್ಳುವಂತೆ, ಈಗ ಮೊದಲು ಬ್ಯಾಗ್ ಕೊಡು.